ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಮಸಾಲ ಮಾಡ್ತಿದ್ದೇನೆ. ಇದನ್ನ ನೀವು ಅನ್ನ, ಚಪಾತಿ ಅಥವಾ ರೊಟ್ಟಿ ಜೊತೆ ತಿನ್ಲಿಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ನಿಮ್ಮ ಮನೆಗೆ ಯಾರಾದ್ರೂ ದಿಢೀರ್ನೆ ಗೆಸ್ಟ್ ಬಂದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ನಿಮ್ ಬಳಿ ಕೇವಲ 10 ನಿಮಿಷ ಇದ್ರೆ ಸಾಕು ಈ ರೆಸಿಪಿನ ನೀವು ಮಾಡ್ಕೊಳ್ಬಹುದು. ಹಾಗೆ ಇದು ತುಂಬಾ ರುಚಿಕರವಾಗಿರ್ತದೆ. ಇವಾಗ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ಅನ್ನು ಹುರಿದುಕೊಳ್ಬೇಕಾಗ್ತದೆ. ನಾನಿಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಕಾಳುಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಇದನ್ನು ನಾನು ಒಂದು 2ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೇನೆ. ನಂತರ ನಾನು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಪುನಃ ಫ್ರೈ ಮಾಡ್ಕೊಳ್ತೇನೆ. ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ಚಪ್ಪೆ ಆಗ್ಲಿಕ್ಕೆ ಸೈಡಿಗೆ ಇಡ್ತೇನೆ. ಇದು ಚಪ್ಪೆ ಆದ ಮೇಲೆ ನಾನು ಇದನ್ನ ಒಂದು ಕುಟ್ಟಣಿಗೆ ಹಾಕಿ ಚೆನ್ನಾಗಿ ಗುದ್ದಿ ಪೇಸ್ಟ್ ಮಾಡ್ಕೊಳ್ತೇನೆ. ಇವಾಗ ನಾನು ಕುಟ್ಟಣಿಯಲ್ಲಿ ಗುದ್ದಿರೋ ಸಾಮಗ್ರಿಗಳ ಪೇಸ್ಟ್ ಅನ್ನು ಒಂದು ತಟ್ಟೆಗೆ ಹಾಕಿ ಸೈಡ್ ಅಲ್ಲಿ ಇಟ್ಕೊಳ್ತೇನೆ. ಇವಾಗ ನಾನು ಮಶ್ರೂಮ್ ಮಸಾಲ ಮಾಡ್ಲಿಕ್ಕೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಮಶ್ರೂಮ್ ಅನ್ನು ರೆಡಿ ಮಾಡ್ಕೊಳ್ತೇನೆ. ಅದಕ್ಕೆ ನಾನು ಫಸ್ಟಿಗೆ ಮಶ್ರೂಮ್ ಅನ್ನು ಒಂದು 2ರಿಂದ 3 ಸತಿ ತನಕ ಚೆನ್ನಾಗಿ ತೊಳ್ಕೊಳ್ತೇನೆ. ಇವಾಗ ನಾವು ಮಶ್ರೂಮಿನ ಫಸ್ಟ್ ಲೇಯರ್ ಅಂದ್ರೆ ಅದರ ಸ್ಕಿನ್ ಅನ್ನು ತೆಗೆದುಕೊಳ್ಬೇಕಾಗ್ತದೆ. ಅದರಲ್ಲಿ ಕೊಳೆ ಎಲ್ಲ ಇರ್ತದೆ. ಆದ್ದರಿಂದ ನೀವು ಈ ವಿಡಿಯೋದಲ್ಲಿ ತೋರಿಸುವ ರೀತಿ ಸಿಪ್ಪೆಗಳನ್ನು ತೆಗೆದು ಈ ರೀತಿ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ನಂತರ ನಾನು ಅದನ್ನ 2 ಪೀಸ್ ಆಗಿ ಕಟ್ ಮಾಡ್ಕೊಳ್ತೇನೆ. ನೀವು ಬೇಕಿದ್ರೆ 4 ಪೀಸ್ ಅಥವಾ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಸಹ ಕಟ್ ಮಾಡ್ಕೊಳ್ಬಹುದು. ಇವಾಗ ಮಶ್ರೂಮ್ ಮಸಾಲಕ್ಕೆ ಬೇಕಾಗಿರೋ ಸಾಮಗ್ರಿಗಳು ರೆಡಿ ಆಗಿದೆ. ಇವಾಗ ನಾವು ಫಸ್ಟಿಗೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪವನ್ನು ಹಾಕಿ ಅದು ಮೆಲ್ಟ್ ಆಗ್ಲಿಕ್ಕೆ ಬಿಡ್ತೇನೆ. ಅದು ಮೆಲ್ಟ್ ಆದ ನಂತರ ಗುದ್ದಿಕೊಂಡಿರುವ ಪೆಪ್ಪರ್ ಮತ್ತು ಗಾರ್ಲಿಕ್ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸು, ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಹೆಚ್ಚಿಕೊಂಡಿರುವ ಕ್ಯಾಪ್ಸಿಕಮ್ ಅನ್ನು ಹಾಕಿ ಒಂದು 2ರಿಂದ 3 ನಿಮಿಷದ ತನಕ ಫ್ರೈ ಮಾಡ್ಕೊಳ್ತೇನೆ. ನಂತರ ನಾನು ಅದಕ್ಕೆ ಹೆಚ್ಚಿಕೊಂಡಿರುವ ಮಶ್ರೂಮ್ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 2ರಿಂದ 3 ನಿಮಿಷಗಳ ಕಾಲ ಅದನ್ನ ಫ್ರೈ ಮಾಡ್ಕೊಳ್ತೇನೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಂತರ ನಾನು ಅದನ್ನ ಲಿಡ್ ಅನ್ನು ಕ್ಲೋಸ್ ಮಾಡಿ ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಚಿಕ್ಕ ಉರಿಯಲ್ಲಿ ಬೇಯಿಸ್ಕೊಳ್ತೇನೆ. ಇವಾಗ ಇದು 10 ನಿಮಿಷಗಳ ಕಾಲ ಆಗಿದೆ. ಮಶ್ರೂಮ್ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಗೆ ರೆಡ್ ಚಿಲ್ಲಿ ಸಾಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2ರಿಂದ 3 ನಿಮಿಷಗಳ ಕಾಲ ಇದನ್ನ ಚಿಕ್ಕ ಉರಿಯಲ್ಲಿ ಪುನಃ ಬೇಯಿಸ್ಕೊಳ್ತೇನೆ. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕಿದ್ರೆ ಅಥವಾ ಖಾರ ಕಮ್ಮಿ ಆಗಿದ್ರೆ ಇನ್ನೊಂದ್ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಅನ್ನು ಬಳಸ್ಕೊಳ್ಬಹುದು. ಹಾಗೆ ನಾನಿಲ್ಲಿ ಸ್ವಲ್ಪ ಶುಗರ್ ಅನ್ನು ಬಳಸ್ಕೊಳ್ತಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5ರಿಂದ 8 ನಿಮಿಷಗಳ ಕಾಲ ಇದನ್ನ ಚಿಕ್ಕುರಿಯಲ್ಲೇ ಬೇಯಿಸ್ಕೊಳ್ತೇನೆ. ಇಲ್ಲಿ ನಾವು ರೆಡ್ ಚಿಲ್ಲಿ ಸಾಸ್ ಮತ್ತೆ ಸೋಯಾ ಸಾಸ್ ಬೆಳೆಸೋದ್ರಿಂದ ಇದು ಹುಳಿ ಹುಳಿ ಹಾಗೆ ಖಾರ ಖಾರವಾಗಿ ತುಂಬಾ ರುಚಿಕರವಾಗಿ ಬರ್ತದೆ. ಇದನ್ನ ನೀವು ಚಪಾತಿ, ರೋಟಿ, ಪ್ಲೇನ್ ರೈಸ್ ಅಥವಾ ಫ್ರೈಡ್ ರೈಸ್ ಜೊತೆ ತಿನ್ಲಿಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು. ನೀವು ಇದನ್ನ ಒಂದ್ಸತಿ ಟ್ರೈ ಮಾಡಿದ್ರೆ ಪುನಃ ಪುನಃ ಟ್ರೈ ಮಾಡ್ತೀರಿ. ಯಾಕಂದ್ರೆ ಅದು ಅದಷ್ಟು ರುಚಿಯಾಗಿ ಬರ್ತದೆ ಹಾಗೆ ಮಾಡ್ಲಿಕ್ಕೆ ಸಹ ತುಂಬಾನೇ ಸುಲಭ. ಹಾಗೆ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಇನ್ನು ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.